ಎಲ್ಲ ಉದಾಹರಣೆ ಗೌರವ ಮಾಡಿದೆ. ಇನ್ನು ಇಂಚ ಪಟ್ಟನೆ ಇಂಚ ಪಟ್ಟೆ ಪಕ್ಕದ ಅಂಗಡಿಯವರು ಪುನಃ ಕಸ ತಂದು ಎಲ್ಲ ಬೇಗ ಬಿಸಾಡಿ ಹೋಗಿದ್ದಾರೆ. ನಾನು ಹೇಳುದು ಇವರಿಗೆ, ಇದೇ ಕಸವನ್ನು ಇವರ ಅಂಗಡಿ ಬಾಗಿಲ ಬಳಿ ಅಥವಾ ಒಳಗೆ ತಂದು ಎಸೆದರೆ ಬಿಡ್ತಾರೆ ಇವರು? ಈಗ ಹೋಗಿ ಪಾಠ ಕಲಿಸಿ ಬರ್ತೇನೆ. ಎರಡು ಬೇರೆ ಬಗೆಯ ಉಪಕ್ರಮ, ಆದರೆ ಇಬ್ಬರ ಗುರಿ ಒಂದೇ: ಸ್ವಚ್ಛ ಪರಿಸರ, ಸ್ವಚ್ಛ ಭಾರತ. ಅಯ್ಯೋ, ಸಿಸಿಟಿವಿ ನನ್ನ ಕರ್ಮ ಎಲ್ಲ ಚಿತ್ರೀಕರಣವಾಗಿದೆ. ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ಆ ಕ್ಲಿಪ್ಪಿಂಗಿಯನ್ನು ಅವರ ಕೈಗೆ ಸಿಕ್ಕಿದ್ರಂತೂ ಹಬ್ಬ ನಾನೊಬ್ಬ ಸನ್ನಿಧಿಯೋತ್ತರ ಆಗುವುದಂತೂ ಗ್ಯಾರಂಟಿ. ಸಂತೋಷ ಏನು ಉಲ್ಲಾಸ ಏನು ವಿಶೇಷ ಈ ದಿನ ಎಂದು ಏನು ಸಂತೋಷ! ಎಂತ ಅದ್ಭುತ ಕೆಲಸ ಮಾಡಿದ್ದೀರಿ ಕಣ್ರಿ ನೀವು. ಅದ್ಭುತ ಕೆಲಸ ಅಲ್ಲ ನೀವು ಮಾಡಿದ ಈ ಘನಕಾರ್ಯಕ್ಕೆ ಯಾವ ಸರ್ಕಾರ ಸರ್ಕಾರ ನೀಡಿದ್ರು ಕಡಿಮೆ. ಘನಕಾರ್ಯ ಅದ ಮುಟ್ಟಿದು ದೊಡ್ಡ ಘನಕಾರ್ಯ ಅದು. ನಮ್ಮ ಈ ಸರ್ಕಾರ, ರೋಟರಿ ಅಂತ ಅನೇಕ ಸಂಘ ಸಂಸ್ಥೆಗಳು ಸಾರ್ವಜನಿಕ ಶೌಚಾಲಯವನ್ನು ಕಟ್ಟಿಸಿಕೊಟ್ರು. ಏನಪ್ಪ ನಿಮ್ಮ ಈ ಘನಕಾರ್ಯ? ನಿಮ್ಮ ಈ ಪರಿಸರದಲ್ಲಿ ಇಂಥ ಗಣ್ಯ ವ್ಯಕ್ತಿಗಳನ್ನು ಕಂಡ್ರೆ ನಮ್ಮನ್ನು ಸಂಪರ್ಕಿಸಿ. ಉತ್ತಮ ಆತಿಥ್ಯ ಸರ್ಕಾರ ನೀಡುವ ಕಾಲ ಬದಲಾಗಿದೆ. ನಮ್ಮ ನಗರದ ನೈರ್ಮಲ್ಯ ಕಾಪಾಡಲು ಇಂಥ ಘನ ಕಾರ್ಯವನ್ನು ಸರ್ಕಾರ ಅಪರಾಧ ಎಂದು ಘೋಷಿಸುವುದು ಅನಿವಾರ್ಯವಾಗಿದೆ. ಏನ್ ಹೇಳ್ತೀರಾ ನೀವು?